ಓ ಬೀರ, ಓ ಮಾರ, ಓ ನಂಜ, ಓ ಕೆಂಪ, ಬರಲ್ಲ ಗೊತ್ತಾಯ್ತು. ಓ ಬೋರ, ಓ ಕೆಂಚ ಹೆಸರಿಡ್ದು ಕರೆದ್ರೆ ಬರೋ ಮೇಕೆಗಳು. ಸಕ್ಕರೆ ನಗರಿಯ ಸಿಂಪಲ್ ಸ್ಟೋರಿ. ಇದುವೇ ಹೊತ್ತಿನ ವಿಶೇಷ ಬ್ಯಾ ಬ್ಯಾ ಲಾವ್. ಓ ಬೀರ, ಓ ಮಾರ, ಓ ನಂಜ, ಓ ಕೆಂಪ, ಬರಲ್ಲ ಗೊತ್ತಾಯ್ತು. ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕುರಿಗಳನ್ನ ಹೆಸರಿಟ್ಟು ಕರೆದಾಗ ಓಡಿ ಬರೋದನ್ನ ನೀವೆಲ್ಲ ನೋಡಿರ್ತೀರಾ. ಅದು ರೀಲ್ ಆಯ್ತು. ಆದ್ರೆ ರಿಯಲ್ನಲ್ಲೂ ಇದು ಸಾಧ್ಯನಾ? ನೋವೇ ಅನ್ನೋರೇ ಜಾಸ್ತಿ. ಆದ್ರೆ ನಮ್ಮ ಸಕ್ಕರೆ ನಗರಿ ಮಂಡ್ಯದಲ್ಲಿ ಮೇಕೆಗಳನ್ನ ಹೆಸರಿಡ್ದು ಕೂಗಿದ್ರೆ ಸಾಕು, ಎಲ್ಲಿದ್ರೂ ಓಡಿ ಬರತ್ವೆ. ಓ ಬೀರ, ಓ ಮಾರ, ಓ ನಂಜ, ಓ ಕೆಂಪ, ಬರಲ್ಲ ಗೊತ್ತಾಯ್ತು. ಓ ಬೋರ, ಓ ಕೆಂಚ, ಬರಲ್ಲ ಹೊತ್ತಾಯ್ತು ಅಂತ ವರನಟ ಡಾಕ್ಟರ್ ರಾಜ್ಕುಮಾರ್ ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ಕುರಿಗಳನ್ನ ತಮ್ಮ ಸ್ನೇಹಿತರಂತೆ ಕರೆದದ್ದನ್ನ ನೀವೆಲ್ಲ ನೋಡಿರ್ತೀರಿ. ಇದೇ ರೀತಿ ಮಂಡ್ಯದ ಮಾಚಳ್ಳಿಯ ರೈತ ಪುಟ್ಟಸ್ವಾಮಿಯ ಮೇಕೆಗಳೆಲ್ಲವೂ ಹೆಸರಿಡಿದು ಕರೆದ್ರೆ ಓಡೋಡಿ ಬರುತ್ತವೆ. ವಿಕ್ರಮರಾಜ, 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 ಭೀಮಾ, 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 ಸಂಗೊಳ್ಳೆ ರಾಯಣ್ಣ, ಸಂಗೊಳ್ಳೆ ರಾಯಣ್ಣ, ನಕುಲ, ನಕುಲ, ನಕುಲ. ರೈತ ಪುಟ್ಟಸ್ವಾಮಿ ಅಪ್ಪಟ ಮೇಕೆ ಪ್ರೇಮಿ. ಮೇಕೆಗಳಂದ್ರೆ ಈತನಿಗೆ ಎಲ್ಲಿಲ್ಲದ ಪ್ರೀತಿ. ಸದಾ ಮೇಕೆಗಳೊಂದಿಗೆ ಈತನ ಬದುಕು ಸಾಗುತ್ತೆ. ತನ್ನ ಏಕಾಂಗಿತನವನ್ನ ಮೇಕೆಗಳೊಂದಿಗೆ ಕಳೀತಾನೆ. ಹಾಗಾಗಿನೇ ಪುಟ್ಟಸ್ವಾಮಿ ತನ್ನಲ್ಲಿರುವ ಪ್ರತಿ ಮೇಕೆಗೂ ಹೆಸರಿಟ್ಟು ಕರೆಯೋದಕ್ಕೆ ಪ್ರಾರಂಭಿಸ್ತಾನೆ. ಆ ಮೇಕೆಗಳು ಕೂಡ ಯಜಮಾನ ಕೂಗಿದ ತಕ್ಷಣ ಓಡಿ ಬಂದು ನಿಂತು ಸ್ವಾಮಿ ನಿಷ್ಠೆ ತೋರಿಸ್ತವೆ. ತಾರಾ, ತಾರಾ, ಕಮಲಾದೇವಿ, ಸೀತೆ, ಸಾವಿತ್ರಿ ಬಾಪುಲ, ಸಾವಿತ್ರಿ ಬಾಪುಲ. ನಾನು ಸುಮಾರು 3 ತಿಂಗಳ ಮೇಕೆ ಮರಿಗೆ ನಾನು ಹತ್ತಿರದಿಂದಲೇ ಅವುಗಳನ್ನು ಹೆಸರುಗಳನ್ನು ಪ್ರಾಕ್ಟೀಸ್ ಮಾಡಿ, ಅನಂತರ ಸ್ವಲ್ಪ ದೂರದಿಂದ ಹೆಸರು ಕರೆದು ಪ್ರಾಕ್ಟೀಸ್ ಮಾಡ್ತೀನಿ. ಅದು ಚೆನ್ನಾಗಿ ಕಲಿಬೇಕಂದ್ರೆ ಸುಮಾರು 2 ತಿಂಗಳಲ್ಲಿ ಅದು ತನ್ನ ಹೆಸರನ್ನು ಪರಿಚಯ ಮಾಡ್ಕೋತದೆ. ಪುಟ್ಟಸ್ವಾಮಿ ಮೇಕೆಗಳಿಗೆ ಇಟ್ಟಿರೋ ಹೆಸರು ತುಂಬಾನೇ ಡಿಫ್ರೆಂಟ್ ಆಗಿದ್ದಾವೆ. ರಾಜಕಾರಣಿಗಳಂದ್ರೆ ದ್ವೇಷಿಸುವ ಈತ ಮೊದಲಿಗೆ ರಾಮಾಯಣ ಮಹಾಭಾರತದಲ್ಲಿ ಬರುವ ಪಾತ್ರಗಳ ಹೆಸರುಗಳನ್ನು ತನ್ನ ಮೇಕೆಗಳಿಗೆ ಇಟ್ಟಿದ್ದಾನೆ. ಸೀತೆ, ನಕುಲ, ಹೀಗೆ ನಾನಾ ರೀತಿಯ ಹೆಸರುಗಳನ್ನು ಇಟ್ಟಿದ್ದಾನೆ. ತಾನಿಟ್ಟ ಹೆಸರು ಕೂಗಿದ ಕೂಡಲೇ ಎಷ್ಟೇ ದೂರದಲ್ಲಿದ್ದರೂ ಮೇಕೆಗಳು ಮೇ ಅಂದ್ಕೊಂಡು ಓಡ್ ಬಂದ್ಬಿಡುತ್ತವೆ. ನನಗೆ ಈ ನಾಡು ಹೆಸರು ಅಂದರೆ ನನಗೆ ಇಷ್ಟ ಇಲ್ಲ. ಹಿಂದೆ ರಾಜ ಮಹಾರಾಜರು ಇಂಥ ಕವಿಗಳು ವಿಜ್ಞಾನಿಗಳು ಹೆಸರು ಕಂಡ್ರೆ ನನಗೆ ಭಾಳ ಇಷ್ಟ. ಅವ್ರ ಹೆಸರನ್ನು ಕರೆದು ನಾನು ತುಂಬ ಗೌರವಿಸ್ತೀನಿ. ಅವರ ಹೆಸರುಗಳು ನಮ್ಮ ಮನಸ್ಸಿನಲ್ಲಿ, ಎಲ್ಲರ ಜನರ ಮನಸ್ಸಿನಲ್ಲಿ ಉಳಿಬೇಕು ಅಂತ ನಾನು ಆಸೆಯಿಂದ ಅವರಗಳ ಹೆಸರುಗಳನ್ನು ನಾನು ಇಡ್ತಾ ಇರ್ತೀನಿ. ಚಿತ್ರ ನಟ ನಟಿಯವರು ನಮಗೆ ಅವ್ರ ಪಾತ್ರ ಅಂದರೆ ನಮಗೆ ತುಂಬ ಇಡಿಸ್ತದೆ. ತಾರಾ, ಆದೇಶದಿಂದ ನಾನು ಅವ್ರ ಹೆಸರನ್ನು ಇಡಬೇಕು ಅನ್ನೋದು ನನಗೆ ಇಷ್ಟವಾಗ್ತು. ಆದೇಶದಿಂದ ತಾರಾ ಅಂದ್ಬಿಟ್ಟು ನನ್ನ ಮೇಕೆಗೆ ಹೆಸರಿಟ್ಟಿದ್ದೀನಿ. PUC ವರೆಗೂ ಓದಿರೋ ಪುಟ್ಟಸ್ವಾಮಿಗೆ ಸ್ವಾತಂತ್ರ್ಯ ಹೋರಾಟಗಾರರು ಅಂದರೆ ತುಂಬಾನೇ ಅಭಿಮಾನ. ತನ್ನ ಮೇಕೆಗಳಿಗೆ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಕಮಲಾದೇವಿ ಚಟ್ಟೋಪಾಧ್ಯಾಯ ಎಂಬೆಲ್ಲ ಹೆಸರುಗಳನ್ನು ಇಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ಮೇಲಿನ ಅಭಿಮಾನವನ್ನು ತೋರ್ಪಡಿಸ್ತಾನೆ. ಅಲ್ಲದೆ ಇತಿಹಾಸವನ್ನ ತಕ್ಕ ಮಟ್ಟಿಗೆ ಬಲ್ಲ ಪುಟ್ಟಸ್ವಾಮಿ ಇತಿಹಾಸದಲ್ಲಿ ಬರೋ ಹಲವು ರಾಜರುಗಳ ನಾಮಧೇಯವನ್ನ ತನ್ನ ಮೇಕೆಗಳಿಗೆ ಇಟ್ಟಿದ್ದಾನೆ.
ವಿಕ್ರಮರಾಜ, ಒನಕೆ ಓಬವ್ವ ಹೀಗೆ ಹಲವಾರು ಹೆಸರುಗಳನ್ನ ಇಟ್ಟಿದ್ದಾನೆ. ಓ ಬೀರ, ಓ ಮಾರ, ಓ ನಂಜ, ಓ ಕೆಂಪ ಬರಲ್ಲ ಗೊತ್ತಾಯ್ತು. ಚಿತ್ರನಟಿಯರೆಂದ್ರೆ ಪುಟ್ಟಸ್ವಾಮಿಗೆ ಅಚ್ಚುಮೆಚ್ಚು. ಪ್ರಮುಖ ತಾರೆಯರ ಹೆಸರನ್ನ ಹೆಣ್ಣು ಮೇಕೆಗೆ ನಾಮಕರಣ ಮಾಡಿದ್ದಾರೆ. ತಾರಾ, ಸೌಂದರ್ಯ, ಐಶ್ವರ್ಯ ರೈ ಹೀಗೆ 10 ಹಲವು ಹೆಸರೇಳಿ ಕರೀತಾರೆ. ಹಾಗಾದ್ರೆ ಬನ್ನಿ ಮೇಕೆಗಳ ಮತ್ತಷ್ಟು ಸ್ಪೆಷಾಲಿಟಿಯನ್ನ ತಿಳಿಯೋಣ. ಪುಟ್ಟಸ್ವಾಮಿ ಹತ್ರ ಈಗ ಒಟ್ಟು 15 ಮೇಕೆಗಳಿದ್ದಾವೆ. ಅವುಗಳಿಗೆಲ್ಲ ಒಂದೊಂದು ಹೆಸರಿಟ್ಟಿದ್ದಾನೆ. ಪ್ರತಿದಿನ ಕಾಗೆಮಂಟಿ ಗುಟ್ಟದ ಮೇಲೆ ಮೇಕೆ ಮೇಯಿಸೋದಕ್ಕೆ ಹೋಗ್ತಾನೆ. ನೆನಪಾದಾಗಲೆಲ್ಲ ಮೇಕೆಗಳನ್ನ ತನ್ನ ಹತ್ರಕ್ಕೆ ಕರೆದು ಮುದ್ದಾಡಿ ತಿಂಡಿ ಕೊಟ್ಟು ಕಳಿಸ್ತಾನೆ. ಪುಟ್ಟಸ್ವಾಮಿ ಕುಟುಂಬದವರು ಮೇಕೆ ಸಾಕಾಣಿಕೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಪುಟ್ಟಸ್ವಾಮಿಗೆ ಮೇಕೆ ಸಾಕಾಣಿಕೆ ಮೇಲೆ ಅಷ್ಟೊಂದು ಒಲವಿರಲಿಲ್ಲ. ವೃತ್ತಿನೇ ಬೇಡ ಅಂತ ತೀರ್ಮಾನಿಸಿದ್ರು. ಆಗ ಪುಟ್ಟಸ್ವಾಮಿಗೆ ಥಟ್ಟನೆ ನೆನಪಾದದ್ದು ಅಣ್ಣ ಅವರ ಕವಿರತ್ನ ಕಾಳಿದಾಸ ಸಿನಿಮಾ. ಮೇಕೆಗಳನ್ನು ಮೇಯಿಸ್ಕೊಂಡು ಕಾಲವನ್ನು ಕಳೆಯಬೇಕಾದ್ರೆ ದಿನೇ ದಿನೇ ಬಹಳ ಕಷ್ಟವಾಗ್ತಾ ಇತ್ತು. ಈ ಮೇಕೆ ಸಾಕಾಣಿಕೆನೇ ಬೇಡ ನನಗೆ ಅಂತ ಅನ್ನಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕವಿರತ್ನ ಕಾಳಿದಾಸ ಸಿನಿಮಾದ ನೆನಪು ನನಗೆ ಬರ್ತದೆ. ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕುರಿಗಳನ್ನು ಕರೆದ್ರೆ ನಾನು ಮೇಕೆಗಳನ್ನ ಕರೆಯಬಾರ್ದು ಅಂತ ಒಂದು ದೃಷ್ಟಿಕೋನವಾಗಿ ಇಟ್ಕೊಂಡು ಪ್ರತಿಯೊಂದು ಮೇಕೆಗಳಿಗೂ ಒಂದೊಂದು ಹೆಸರಿಡ್ತಾ ಬರ್ತಾಯಿದ್ದೀನಿ. 3 ತಿಂಗಳ ಮರಿ ಇರುವಾಗಲೇ ಮೇಕೆಗಳ ಕಿವಿಯ ಹತ್ರ ಹೆಸರು ಹೇಳಿ ಕರೀತಾನೆ. ಪ್ರತಿ ವರ್ಷಕ್ಕೊಂದ್ಸಾರಿ ಆಡುಗಳನ್ನು ಮಾರಾಟ ಮಾಡ್ತಾನೆ. ಈಗ 4ನೇ ಬ್ಯಾಚಿನ ಮೇಕೆಗೆ ಹೆಸರಿಟ್ಟಿದ್ದಾನೆ. ಆದರೆ ಒಂದು ಬ್ಯಾಚ್ನಲ್ಲಿ ಇಟ್ಟ ಹೆಸರನ್ನು ಇನ್ನೊಂದು ಬ್ಯಾಚ್ನಲ್ಲಿ ಇಡೋದಕ್ಕೆ ಪುಟ್ಟಸ್ವಾಮಿ ಇಷ್ಟಪಡಲ್ಲ. ನಾನು ಇದು 8ನೇ ವರ್ಷನ ಆಡ್ಸಾಕ್ತಾ ಇರೋದು. ಇವು 4ನೇ ಬ್ಯಾಚ್ ಆಡು. 2 ವರ್ಷಕ್ಕೊಂದ್ಸಲ ಈ ಎಲ್ಲ ಆಡುಗಳನ್ನು ನಾನು ಬದಲಾಯಿಸ್ತೀನಿ. ಸುಮಾರು ಈಗಾಗಲೇ 100 ಹೆಸರಿನ ಮೇಕೆಗಳನ್ನು ನಾನು ಮಾರಾಟ ಮಾಡಿದ್ದೀನಿ. ಪುಟ್ಟಸ್ವಾಮಿಯನ್ನ ಅನುಕರಣೆ ಮಾಡೋಕ್ಕೆ ಹೋಗಿ ಮಾಚೋಳಿಯ ಕೆಲ ಯುವಕರು ಸೋತಿದ್ದಾರೆ. ತಮ್ಮ ಮೇಕೆಗೆ ಹೆಸರಿಟ್ಟು ಕರೆಯುವ ಪ್ರಯತ್ನಕ್ಕೆ ಕೈ ಹಾಕಿ ಫ್ಲಾಪ್ ಆಗಿದ್ದಾರೆ. ಮೂಕ ಪ್ರಾಣಿಗೆ ಹೆಸರಿಡೋ ವಿದ್ಯೆ ಕೇವಲ ಪುಟ್ಟಸ್ವಾಮಿಗೆ ಮಾತ್ರ ಸಿದ್ಧಿಸಿದೆ ಅಂತ ಗ್ರಾಮಸ್ಥರು ಹೇಳ್ತಾರೆ. ಅವು ಆ ಥರ ಕಲ್ಸೋಕೆ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಆ ರೀತಿ ಹೆಸರು ಕಟ್ಟಿ ಕಲ್ಸೋಕೆ ಆಗೋದಿಲ್ಲ. ಅವ್ರೇನಿದ್ರು ಪ್ರತಿಯೊಂದು ಹೆಸ್ರಿಗೂ ಒಂದೊಂದು ಆಡಿಗೂ ಒಂದೊಂದು ಮಾರು ಹಾಕ್ಬಿಟ್ರು. ಚಿಕ್ಕ ಮರಿಯಿಂದನೂ ಸ್ಟಾರ್ಟಿಂಗಿಂದ ಒಂದೊಂದು ಹೆಸರು ಬೆಳೆಸ್ಕೊಂಡು ಪ್ರತಿಯೊಂದು ಒಂದೊಂದು ಮರಿಗೂ ಒಂದೊಂದು ಹೆಸರು ಕಟ್ತಾಯಿದ್ದಾರೆ. ಎಲ್ಲ ರೀತಿಯಲ್ಲೂ ಎಲ್ಲ ಜನಸಂಖ್ಯೆಯಲ್ಲಿ ಎಲ್ಲ ಥರದಲ್ಲೂ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಸುಮಾರು 8 ವರ್ಷಗಳಿಂದ ಈ ಹೆಸರುಗಳನ್ನು ಪುಟ್ಟಸ್ವಾಮಿ ಮಾಚಳಿ ನಮ್ಮ ಗ್ರಾಮದವರು ಕಟ್ಟಿದ್ದಾರೆ. ಅದೇ ರೀತಿ ಇಲ್ಲಿವರೆಗೂ ಬೇರೆ ಬೇರೆ ಹೆಸರುಗಳನ್ನು ಇಡ್ತಾ ಆಶ್ಚರ್ಯನ ಉಂಟು ಮಾಡ್ತಾಯಿದ್ದಾರೆ. ಇವತ್ತು ಮನುಷ್ಯನ ಕೂಗಿದಾಗ ನಾನಲ್ಲ ಅನ್ನೋ ಕಾಲದಲ್ಲೂ ಇವತ್ತು ಮೂಕ ಪ್ರಾಣಿಗಳು ಹೆಸರು ಕೂಗ್ದೇಡ್ಕೆ ಬರ್ತಾವೆ ಅಂದರೆ ನಿಜಕ್ಕೂ ಒಳ್ಳೆ ಸಂಗಾತಿಯೇ. ಸುಮಾರು 2 ವರ್ಷಗಳ ಕಾಲ ಮೇಕೆಯನ್ನ ಪ್ರೀತಿಯಿಂದ ಆರೈಕೆ ಮಾಡೋ ಪುಟ್ಟಸ್ವಾಮಿ ಅನಿವಾರ್ಯವಾಗಿ ಅವುಗಳನ್ನು ಮಾರಾಟ ಮಾಡ್ತಾನೆ. ವರ್ಷಕ್ಕೆ ಸುಮಾರು 50 ರಿಂದ 60 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾನೆ. ಮೇಕೆಗಳ ಪ್ರೀತಿಯನ್ನ ಗಳಿಸಿದಂತೆ ಪುಟ್ಟಸ್ವಾಮಿ ಮಾಚಳ್ಳಿ ಜನರ ಪ್ರೀತಿಯನ್ನು ಗಳಿಸಿದ್ದಾನೆ. ಮೇಕೆನ ಮೇಯಿಸ್ತಾ ಯಾರ ಗೋಜಿಗೂ ಹೋಗದೆ ತನ್ನ ಪಾಡಿಗೆ ತಾನಿರೋ ಪುಟ್ಟಸ್ವಾಮಿ ಅಕ್ಕಪಕ್ಕದವರಿಗೆ ಅಚ್ಚುಮೆಚ್ಚು. ಮಂಡ್ಯದಿಂದ ಕ್ಯಾಮರಾಮನ್ ಯೋಗೇಶ್ ಜೊತೆ ಮಂಜುನಾಥ್ ತಾಳಮಕ್ಕಿ, ಸುವರ್ಣ ನ್ಯೂಸ್. ಪ್ರೀತಿ ತೋರಿಸಿದ್ರೆ ಪ್ರಾಣಿಗಳು ಅದಕ್ಕೆ ಸ್ಪಂದಿಸುತ್ತವೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾ? ಇದುವೇ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಓ ಬೀರ, ಓ ಮಾರ,
ಓ ನಂಜ ಓ ಕೆಂಪ ಬರಲ್ಲ ಗೊತ್ತಾಯ್ತು